ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೇಡಮ್ ನಮಸ್ತೆ. ಮೊದಲಿಗೆ ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ನಾನು ತುಂಬ ಸರಿ ಮೀಟ್ ಮಾಡಬೇಕು ಅಂದ್ಕೊಂಡೆ. ಗ್ಯಾರಂಟಿ ಚಾನಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ತುಂಬ ಕೆಲಸ ಇತ್ತು ಬಿಟ್ಟು ನಾವು ಬಂದಿದ್ದೀವಿ ನಿಮ್ಮನ್ನು ನೋಡಬೇಕು ಅಂತ. ಆಮೇಲೆ ನನ್ನ ಹೆಸರು ಲಕ್ಷ್ಮೀ ನೂತನ್ ಕುಮಾರ್ ಅಂತ. ನಾನು ಯಶವಂತಪುರ ಕ್ಷೇತ್ರ ಏರವಳ್ಳಿ ವಾರ್ಡಲ್ಲಿ ಮಹಿಳಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತೀನಿ. ನೀವು ಹೇಳಿದ್ರಿ ಈಗ ಧೈರ್ಯವಾಗಿ ಹೆಣ್ಮಕ್ಳು ಇರಬೇಕು ಅಂತ. ನಾವು ಧೈರ್ಯವಾಗಿ, ಯಾಕೆಂದರೆ ಜೀವನದಲ್ಲಿ ತುಂಬ ನೊಂದಿದ್ದೀನಿ. ನಮ್ಮ ಹಸ್ಬೆಂಡ್ ಇಲ್ಲ, ನಾವು ಮದುವೆ ಮಾಡ್ಕೊಂಡು ಲವ್ ಮ್ಯಾರೇಜ್ ಮದುವೆ ಮಾಡಿಕೊಂಡು 2 ಮಕ್ಕಳು ಬಿಟ್ಟೋದ್ರು. ಸೊ ನಂಗೆ ಅವಾಗ ಏನೂ ಗೊತ್ತಿರಲಿಲ್ಲ. ನಾನು ದಿಕ್ಕೇ ಗೊತ್ತಿಲ್ಲದೆ ನನಗೆ ಯಾವ ಸ್ಟೇಷನವರು ಸಪೋರ್ಟ್ ಮಾಡಲಿಲ್ಲ 10 ವರ್ಷದ ಹಿಂದೆ ಮೇಡಮ್. ಇವತ್ತು ನಾನು ಇಷ್ಟು ವರ್ಷ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೀನಿ. ಕಣ್ಣೀರು ಬಂದಿರೋದು ಇವತ್ತು ಫಸ್ಟು ನನಗೆ 10 ವರ್ಷದಿಂದ. ನನ್ನ ಮಕ್ಕಳು ಸಾಕ್ತಾ ಇದ್ದೀನಿ. ತಾಯಿ ಮನೆ ಕಡೆನೂ ಸಪೋರ್ಟ್ ಇಲ್ಲ ನನಗೆ. ನಾನೇ ರಾಜಕೀಯಕ್ಕೆ ಹೋಗಿ ಸ್ಟೇಷನಲ್ಲಿ ಸಪೋರ್ಟ್ ಮಾಡಿಲ್ಲ ಅಂತ ನಾನೇ ಸಂಘ ಮಾಡಿ ಆಯ್ತಾಯ್ತು. ಇವತ್ತು ಹೇಳ್ತಿದ್ಯಲ್ಲ, ಇವತ್ತು ಗ್ಯಾರಂಟಿ ನ್ಯೂಸ್ ಮುಖಾಂತರ ನಾನು ಪರಿಚಯ ಆಯ್ತಲ್ವಾ? ಮೇಡಮ್, ನಾನು ಇದುವರೆಗೂ ಡಿವೋರ್ಸ್ಗೆ ಅಪ್ಲೈ ಮಾಡಿಲ್ಲ. ನನ್ನ ಗಂಡನ ಮುಂದೆ ಬದುಕಿ ತೋರಿಸ್ಬೇಕು ಅಂತ ನಾನು ಚಾನಲ್ಗೂ ಸಹ ಬರ್ತಾಯಿದ್ದೀನಿ ಲೈವ್ಗೆ. ಯಾವುದಾದ್ರೂ ಹೆಣ್ಮಕ್ಳಿಗೆ ಅನ್ಯಾಯ ಆದರೆ ಪ್ರತಿಯೊಂದು ವಿಷಯಕ್ಕೂ ನಾನು ಬರ್ತಾಯಿದ್ದೀನಿ ಚಾನಲ್ಗೆ. ನಾನು ಮಕ್ಕಳು ಸಾಕಿ ಜೀವನ ಮಾಡ್ತೀನಿ. ವಾರ್ಡ್ ಅಧ್ಯಕ್ಷ ಆಗಿದ್ದೀನಿ. ನಾನೇ ಹೋಗಿ ಸ್ಟೇಷನಲ್ಲಿ ನನಗೆ ನ್ಯಾಯ ಸಿಗಲಿಲ್ಲ. ನೀನು ಲವ್ ಮಾಡಿ ಮದುವೆ ಆಗಿದೆ ಅನ್ಬಾಕ್ಸ್ ಹೋಗು ಅಂತ ಪೊಲೀಸರು 10 ವರ್ಷದಿಂದ ನನಗೆ ಬ್ಯಾಡಹಳ್ಳಿಲಿ ಗ್ರಾಮಾಂತರ ಇತ್ತು ಕಳಿಸಿದ್ರು. ನಾನೇ ಸಂಘ ಮಾಡಿ, ನಾನೇ ಹೆಣ್ಮಕ್ಳ ಜೊತೆ ಸೇರಿಸಿ, ನಾನೇ ರಾಜಕೀಯ ಪೊಲಿಟಿಕಲ್ಗೆ ಹೋದೆ. ಕಾಂಗ್ರೆಸ್ಗೆ ಸೇರಿಕೊಂಡು ಅಲ್ಲಿಂದ ಬೆಳೆದು ಮತ್ತೆ JDS ಅಲ್ಲಿ ವಾರ್ಡ್ ಅಧ್ಯಕ್ಷ ಪೋಸ್ಟ್ ಕೊಟ್ಟರು. 2 ಮಕ್ಕಳನ್ನು ಸಾಕ್ತಾ ಇದ್ದೀನಿ ನಾನು. ಇವತ್ತವರೆಗೂ ನನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊಂಡು ಊರಲ್ಲಿದ್ದಾರೆ. ನಮ್ಮದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು. ಸೊ ನಮ್ಮ ಅತ್ತೆ ನಮ್ಮನ್ನು ಸೇರಿಸ್ಕೊಳ್ಳಿಲ್ಲ. ನನಗೆ ನ್ಯಾಯ ಸಿಕ್ಕಿಲ್ಲ ಇನ್ನೂ. ಸೊ ನ್ಯಾಯಕ್ಕೋಸ್ಕರ ನಿಮ್ಮನ್ನು ನನ್ನ ಭಗವಂತ ಇವತ್ತು ಗ್ಯಾರಂಟಿ ಚಾನಲ್ ಅವ್ರ ಮುಖಾಂತರ ನಿಮ್ಮ ಹತ್ರ ಕಳಿಸ್ಕೊಟ್ಟಿದ್ದಾರೆ. ನನಗೆ ಅಲ್ಲಿ ಆಸ್ತಿ ನನ್ನ ಮಗನ ಹತ್ರ, ನನ್ನ ಮಕ್ಕಳಿದ್ದಾರೆ ಮೇಡಮ್. JDS ಏನು ವಾರ್ಡ್ ಅಧ್ಯಕ್ಷರಾಗಿ ನಿಮಗೆ ನ್ಯಾಯ ಸಿಗ್ಲಿಲ್ಲ? ಇಲ್ಲ, ನನಗೆ ಕಾನೂನಲ್ಲಿ ನ್ಯಾಯ ಸಿಕ್ಕಿಲ್ಲ. ನನಗೆ ನಾಗಲಕ್ಷ್ಮಿ ಮೇಡಮ್ ಬರಬೇಕಿತ್ತು. ನಿಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮೇಡಮ್, ದಿಸ್ ಇಸ್ ದಿ ಹಾರ್ಡ್ ಟ್ರೂತ್. ಇಲ್ಲಿ ನೋಡಿ ದಿಸ್ ಇಸ್ ದಿ ರಿಯಾಲಿಟಿ. ನಾನು ನ್ಯಾಯಕ್ಕೆ ಹೋಗಿಲ್ಲ. ಮನೆಯಲ್ಲಿರೋ ಹೆಣ್ಮಕ್ಳ ಪರಿಸ್ಥಿತಿ ಏನು ಹೇಳಿ ಮೇಡಮ್? ಮೇಡಮ್, ನಾನು ತುಂಬಾ ಹೋರಾಟ ಮಾಡ್ತೀನಿ. ತುಂಬಾ ಆದ್ರೆ ತಾಯಿ ನಿಮ್ಮ ಹೆಸರೇನು? ಲಕ್ಷ್ಮೀ ನೂತನ್ ಅಂತ ಮೇಡಮ್. ಲಕ್ಷ್ಮಿ, ನನ್ನ ಹೆಸರೇ ಇಟ್ಕೊಂಡಿದ್ಯಾ. ನಾನು ನಾಗಲಕ್ಷ್ಮಿ, ನಿನ್ನ ಲಕ್ಷ್ಮಿ. ನೋಡಿ, ಒಂದು ಹೆಣ್ಣು ಮಗಳು ಈ ಥರ ಒಂದು ನ್ಯೂಸ್ ಚಾನಲಲ್ಲಿ ಅವಳ ಒಂದು ಭಾವನೆಗಳನ್ನು ಹೇಳಿ ಕಣ್ಣಲ್ಲಿ ನೀರು ಹಾಕ್ತಾಳೆ ಅಂದರೆ ಅವಳು ಎಷ್ಟೊಂದು ಹೋರಾಟ ಮಾಡಿದ್ದಾಳೆ, ಅವಳ ಬದುಕು ಎಷ್ಟು ಕಷ್ಟವಾಗಿತ್ತು ಅನ್ನೋದು ಅರ್ಥ ಆಗುತ್ತೆ. 2ನೇದು, ನೀನು ಎಲ್ಲರಿಗೂ ಮಾದರಿನವ. ಇಷ್ಟೆಲ್ಲ ಇದ್ದು ನೀನಿವತ್ತು ಒಬ್ಬಳು ನಾಯಕಿಯಾಗಿ ಹೊರಗೆ ಬಂದಿದ್ಯಾ. ನಿನಗೆ ಏನು ಸಹಾಯ ನೋಡಿ, ಮಹಿಳಾ ಆಯೋಗ ಅಂತಂದರೆ ನಿಮಗೆ ಫ್ರೀಯಾಗಿ ಲಾಯರ್ ಕೊಡ್ತೀವಿ. ನೀನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಯಾರಾದರೂ ಒಂದು ಬಡ ಹೆಣ್ಣುಮಗಳಿಂದ ಒಂದು ಸಾಹುಕಾರ ಹೆಣ್ಣುಮಗಳಿರಲಿ, ಶ್ರೀಮಂತ ಹೆಣ್ಣುಮಗಳಿರಲಿ, ಎಲ್ರಿಗೂ ಒಂದೇ. ಪ್ರತಿ ಜಿಲ್ಲೆಯಲ್ಲೂ ನಮ್ಮದು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಇದೆ. ಸೊ ಅಲ್ಲಿ ನಿಮಗೆ ಫ್ರೀ ಲಾಯರ್ ಕೊಡ್ತೀವಿ ನಿಮ್ಮದು ಕೇಸ್ ಹೋರಾಟ ಮಾಡಲಿಕ್ಕೆ. ಅದು ಯಾವುದಾದ್ರೂ ಆಗಿರಲಿ, ಆಸ್ತಿ ವಿಚಾರ ಇರಲಿ, ಯಾರೋ ಗಂಡ ಯಾವುದೋ ಇನ್ನೊಂದು ಇಟ್ಕೊಂಡಿರಲಿ, ಅಥವಾ ನಿನ್ನ ಡೈವರ್ಸ್ ಬೇಕು, ಅಥವಾ ನಿನ್ನ ಗಂಡನೇ ನಿನಗೆ ವಾಪಸ್ ಬೇಕು, ಎಲ್ಲವನ್ನೂ ಕೊಡ್ತೀವಿ. ವಾಪಸ್ ಬೇಕಾ ಮೇಡಮ್? ನನ್ನ ಗಂಡ ವಾಪಸ್ ಬೇಡ. ನಮ್ಮ ತಾಯಿ ಹತ್ರನೂ ನನ್ನ ಕಣ್ಣಲ್ಲಿ ನೀರು ಹಾಕಿಲ್ಲ. ನಮ್ಮ ಅಪ್ಪನ ಮನೆಗೆ ಹೋಗಿಲ್ಲ. ನಾನು ಮದುವೆ ಅದೇ ಅಂದ್ಬಿಟ್ಟು ನಾನೇ ಜೀವನ ಮಾಡ್ತಾ ಇದ್ದೀನಿ. ಯಶವಂತಪುರ ಕ್ಷೇತ್ರದಲ್ಲಿ ಇದ್ದೀನಿ ನಾನು, ಏರವಳ್ಳಿ ವಾರ್ಡಲ್ಲಿ. ಪೊಲೀಸ್ ಸ್ಟೇಷನ್ ಅವರು ನಂಗೆ ನ್ಯಾಯ ಕೊಡಲಿಲ್ಲ. ಏನು ಬೇಕು ಹೇಳಿ? ನಾನು ನಿಮ್ಮ ಹತ್ರ ಅಷ್ಟೇ ಹತ್ತಿದ್ದೀನಿ ಇವತ್ತು. ಕಣ್ಣಲ್ಲಿ ನೀರು ಬಂದಿರೋದು ಇವತ್ತೇ ನಿಮ್ಮ ಹತ್ರ. ನನಗೆ ನನ್ನ ಊರಿಗೆ ಹೋಗಿ ನನ್ನ ಮಕ್ಕಳಿಗೆ ನಾನು ಯಾವತ್ತು ಏನಾಗ್ತೀನೋ ಗೊತ್ತಿಲ್ಲ. ನನ್ನ ಮಕ್ಕಳು ಒಬ್ಳು 9ನೇ ಕ್ಲಾಸ್ ಓದ್ತಾ ಇದ್ದಾನೆ, ಮಗಳಿದ್ದಾಳೆ ಒಂದು 7ನೇ ಕ್ಲಾಸ್ ಓದ್ತಾ ಇದ್ದಾಳೆ. ನಾನು ಓದ್ತಾ ಇದ್ದಾರೆ ಅಲ್ಲಿ ಬ್ಯಾಡಹಳ್ಳಿಲೇ ಓದಿಸ್ತಾ ಇದ್ದೀನಿ ಮೇಡಮ್. ನಾನು ಏರವಳ್ಳಿ ವಾರ್ಡಲ್ಲಿ ಸಹನಾ ಸ್ಕೂಲ್ ಅಂತ ಓದಿಸ್ತಾ ಇದ್ದೀನಿ. ಇಂಗ್ಲಿಷ್ ಮೀಡಿಯಮಲ್ಲೇ ಓದಿಸ್ತಾ ಇದ್ದೀನಿ. ನಾನು ಕಷ್ಟಪಟ್ಟಿದ್ದೀನಿ. ನನ್ನ ಮಕ್ಕಳು ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಪಾಲ್ ಬೇಕು ಮೇಡಮ್. ನಾನು ಅಲ್ಲಿ ಹೋಗೋಕೆ ಹೋದ್ರೆ ರೌಡಿಸಮ್ ಮಾಡ್ತಾರೆ ಅವರು. ಇದುವರೆಗೂ ಮದುವೆಗೆ ಇನ್ನೊಂದು ಮಗು ಇದೆ. ಆಕೆ ನನ್ನನ್ನು ಹೊಲ್ಸಲ್ಸ್ ಮಾತಾಡ್ತಾಳೆ, ನಿನ್ನ ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತೇಳಿ. ಲಕ್ಷ್ಮಿ, ಆಯಿತು, ಇಲ್ಲಿ ಕೇಳಿ. ನಿಮಗೆ ಕಾನೂನು ಪ್ರಕಾರ ನಿಮಗೆ ಫ್ರೀಯಾಗಿ ಒಂದು ಲಾಯರ್ ಕೊಡ್ತೀವಿ. ನಿಮ್ಮ ಆಸ್ತಿನ ನೀವು ಪಡ್ಕೊಳ್ಳೋಕ್ಕೆ, ಅದು ನಿಮ್ಮ ಹಕ್ಕು, ನಿಮ್ಮ ಮಕ್ಕಳ ಹಕ್ಕು. 2ನೇದು, ಅಲ್ಲಿ ನೀವು ಹೋದಾಗ ಯಾರಾದರೂ ನಿಮ್ಮ ಮೇಲೆ ಗಲಾಟೆ ಮಾಡಿದ್ರೆ ಕಂಪ್ಲೀಟ್ಲಿ ಪೊಲೀಸ್ನವ್ರನ್ನ ರಕ್ಷಣೆ ಕೊಡಿಸ್ತೀನಿ. ನಿಮ್ಮದು ಅಧಿಕಾರ ರೀ ಇದು. ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಆ ಹೋರಾಟ ಇವತ್ತಿಂದಾನೇ ಪ್ರಾರಂಭ ಆಗಬೇಕು. ಆ ಜಿಲ್ಲೆಯ ಅಥವಾ ಆ ಭಾಗದಲ್ಲಿ ಬರುವಂಥ ಪೊಲೀಸ್ ವರಿಷ್ಠ ಅಧಿಕಾರಿಯವ್ರಿಗೆ ಹೇಳಿ ನಿಮಗೆ ರಕ್ಷಣೆ ಕೊಡಿಸ್ತೀನಿ. ನಮಸ್ಕಾರ, ನಾನು ಆಶಾರಾವ್ ಅಂತ, ಬ್ಯಾಂಗ್ಳೂರು ನಾರ್ತ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟು, ಎಕ್ಸ್ BJP ಎಕ್ಸ್ ಪ್ರೆಸಿಡೆಂಟು ಮಹಿಳಾ ಮೋರ್ಚಾ. ನಾನು ತಮ್ಮ ಹತ್ರ ಏನು ಕೇಳ್ತಾ ಇರೋದು ಅಂತ ಹೇಳಿದ್ರೆ, ಈಗ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಅವರದ್ದು ಅತ್ಯಾಚಾರ ಪ್ರಕರಣ ತಮಗೆ ಗೊತ್ತು.
ಅದಕ್ಕೆ ಸಂಬಂಧಪಟ್ಟಾಗಿ ಹೌದು ಅದೇ ಆಯಿತು, 2 ಆಯ್ತಲ್ಲ, ಅತ್ಯಾಚಾರ ಮತ್ತು ಕೊಲೆ 2 ಆಯಿತು. ಅದಕ್ಕೆ ಸಂಬಂಧಪಟ್ಟಾಗೆ ಈಗ ಕೋರ್ಟ್ ಏನಾಯಿತು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಮಾಡಬೇಕು ಅಂತ ಹೇಳುವಂಥ ಒಂದು ಆದೇಶ ಬಂತು. ಆದರೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ, ಯಾಕೆಂದ್ರೆ ಅದರ ನಂತರನೂ ಎಷ್ಟೊಂದು ಕೆಲಸ ಮಾಡ್ತಾ ಇದೆ. ಮಹಿಳಾ ಆಯೋಗ ಅದಕ್ಕೆ ಏನೊಂದು ಫಾಲೋ ಅಪ್ ಮಾಡ್ತಾ ಇದೆಯಾ ಹೇಗೆ ಹೇಳುವಂಥದ್ದು. ನೋಡಿಮ್ಮ, ನಾನು ಈ ನೇಹಾ ಹತ್ಯೆ ಆದಾಗ ನಾನು ಹುಬ್ಬಳ್ಳಿಗೆ ಹೋಗಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದ್ವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಹಾಕಿದ್ವಿ. ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಆ ಕೇಸ್ ನಡೀತಾ ಇದೆ. ಮತ್ತೆ ಎಲ್ಲ ಎವಿಡೆನ್ಸಸ್ಸು ಅದ್ರದ್ದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದರೆ ವಿತಿನ್ 1 or 2 years ಒಳಗಡೆ ನ್ಯಾಯ ಬರುತ್ತೆ. ಸೊ ಅದಕ್ಕೆ ನಾವು ಕಾಯ್ಬೇಕಾಗತ್ತೆ. ಬಿಜೆಪಿ ಜೊತೆ ಗುರುತಿಸಿಕೊಂಡಿರುವಂತಹ ಮಹಿಳೆಯರ ಕೇಸ್ಗಳಲ್ಲಿ ತಾರತಮ್ಯ ಮಾಡ್ತೀರಾ ನೀವು? ಯಾರು ಹೇಳೋದು ಆ ಥರ? ಖಂಡಿತ ಇಲ್ಲ. ಸುಜಾತಾ ಅಂಡಿ ಕೇಸಲ್ಲಿ ನೀವು ಜಲ್ದಿ ಇನ್ವಾಲ್ವ್ ಆಗಿಲ್ಲ. ನಾನೇ ನಿಮ್ ಜೊತೆ ಮಾತಾಡಿದ್ದೀನಿ ಆ ವಿಚಾರದಲ್ಲಿ, ಲೈವ್ ಅಲ್ಲೇ ನೀವೇ ಮಾತಾಡಿದ್ದೀರಾ, ನನಗೆ ಗೊತ್ತಿದೆ. ಬಟ್ ಅದರ್ವೈಸ್ ಆಲ್ಸೋ ಬಿಜೆಪಿ ಅವರು ಈ ವಿಚಾರದಲ್ಲಿ, ಅಂದ್ರೆ ಇಲ್ಲಿ ಪೊಲಿಟಿಕ್ಸ್ ಮಾತಾಡೋದಲ್ಲ, ಇಟ್ಸ್ ನಾಟ್ ಪೊಲಿಟಿಕ್ಸ್, ಯಾಕೆಂದ್ರೆ ನಿಮ್ದೊಂದು ಸ್ವಾಯತ್ತ ಸಂಸ್ಥೆ ಮಹಿಳಾ ಆಯೋಗ ಅನ್ನುವಂಥದ್ದು. ಸೊ ನೀವು ಬಿಜೆಪಿಗರ ಅಥವಾ ಬಿಜೆಪಿಯಿಂದ ಗುರುತಿಸ್ಕೊಂಡ ಮಹಿಳೆಯರ ವಿಚಾರದಲ್ಲಿ ಒಂದ್ ಸ್ವಲ್ಪ ಲೇಟ್ ಆಗಿ ರಿಯಾಕ್ಟ್ ಮಾಡ್ತೀರಿ. ಅವರು ಏನ್ ಗೊತ್ತಾ, ನನ್ನನ್ನು ಬಂದು ಮಾತಾಡಬೇಕು ಅವಾಗ ಮಾತ್ರ. ಈಗ ನಾನು ಅವಾಗ ಬೇರೆ ಜಿಲ್ಲೆಯಲ್ಲಿದ್ದೆ, ನೀವು ನನಗೆ ಲೈವ್ ತಗೊಂಡಿದ್ದೆ. ನಾವು ಅಷ್ಟರಲ್ಲೇ SP ಗೆ ಬರೆದಿದ್ವಿ, ಮಾತಾಡಿದ್ವಿ, ಕಮಿಷನರ್ ಜೊತೆ ಮಾತಾಡಿದ್ವಿ. ಆ ಹೆಣ್ಮಗಳನ್ನ ಕಾಂಗ್ರೆಸ್ನ ಒಬ್ಬರು ನಾಯಕರು ಮಾತಾಡೋದು. ಆಮೇಲೆ ಹೆಣ್ಣಿಗೆ ಯಾವ ಪಕ್ಷ ರೀ? ಈಗ ನಮ್ಮ ಆಯೋಗಕ್ಕೆ ಎಷ್ಟು ಜನ ಹೆಣ್ಮಕ್ಳು ಬರ್ತಾರೆ, ನಾವೇನು ಪಕ್ಷ ಕೇಳ್ತೀವಾ? ಕೇಳಕ್ಕಾಗತ್ತಾ? ಆಯೋಗದ ಅಧ್ಯಕ್ಷ ಕೇಳಕ್ಕಾಗತ್ತಾ? ಅದು ನಿಮ್ಮ ಕಣ್ಣಿನ ದೃಷ್ಟಿಕೋನ ಸರಿ ಇಲ್ಲ ಅಷ್ಟೇ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.